ನಂಬರ್ ಪ್ಲೇಟ್ ಇಲ್ಲಿಂದ ಕೊಟ್ಟಿಲ್ಲ ಇವಾಗ ಹಿಂದೆ ಇದೆ ಬ್ರೋ ಆಯ್ತಾ ಧೂಮ್ 5 ಶೂಟಿಂಗು 10 ರೂಪಾಯಿ ಇದೆ, ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀವಿ. ನಿಮ್ದು ತಾಯಿ ಗುಣ ಮೊಟ್ಟೆ ಕಣೋ ಬಿದ್ದಿದೆ, ಪಚಕ್ 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 ಅಂತ ಬಿದ್ದೋಗಿರೋದು. ಓ ಮೈ ಗಾಡ್, ಹೋಲಿ ಶಿಟ್! ಯಾವ್ದು ಮುನ್ನಾರು, ಯಾವ ಕೇರಳ, ಯಾವ ಊಟಿ, ಯಾವ ಕೊಡೈಕೆನಲ್ಲು. When I pass in the street, bag of money in the passenger seat. Simcoe's been asking for me. ಓಕೆ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಮ್ಮ ಬಾಯ್ಸ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾವ್ರೆ, ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು. ಇನ್ನೂ ಅವರೇ ಹೊಟ್ಟಿಲ್ಲ, ನಮಗೆ ಕೇಳ್ತವ್ರೆ. ಸೊ ನಾವಿವಾಗ ಬನಶಂಕರಿ ಹತ್ರ ಇದ್ದೀವಿ. ನಾನು ಮತ್ತು ನಮ್ಮ ಸಿದ್ಧಾರ್ಥ್, ನಮ್ಮ ರಂಜನ್ ಬ್ರೋ ಅವರು ಅಲ್ಲೇ ಕಾಯ್ತಾ ಇದ್ದಾರೆ. ನಮ್ಮ ರಂಜನ್ ರೆಡ್ಡಿ ಜಾಕಿ ಅವರ ಹೊಂಡಾ CBR 650R. ಸೊ ಇವಾಗ ಇಲ್ಲಿಂದ ನಂದಿ ಹಿಲ್ಸ್ ಕಡೆ ಒಂದು ರೈಡ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ವಿಷಯ ಏನು ಅಂತ ಮುಂದೆ ಹೇಳ್ತೀನಿ. ಸಿಗ್ನಲ್ ಒಂದು ಬಿಟ್ಬಿಡ್ಲಿ. ಹಲೋ, ಗುಡ್ ಮಾರ್ನಿಂಗ್. ಆರಾಮಾ? ಹಾಂ, ಗ್ಲೌಸ್ ಬೇಕು. ಇದು ಫುಲ್ಲು ಕ್ಲಾತಿಂಗ್ ಮೆಟೀರಿಯಲ್ದು. ನಂದು ಗಾನ್ಲೆಟ್ಟು ನನ್ನ ಫ್ರೆಂಡ್ ಎತ್ಕೊಂಡು ಹೋಗ್ಬಿಟ್ಟವನೆ, ಇವಾಗ ನೆನಪಾಯ್ತು ನನಗೆ. ಹಾಂ, ಥ್ಯಾಂಕ್ ಯು ಸೋ ಮಚ್. ಬೇಜಾನಾಯಿತು. 50 ಕಿಲೋಮೀಟ್ರ್ ಇದೆಯಾ? ಹೋಗುತ್ತೆ, ಬಟ್ ಒಂದು ಸ್ವಲ್ಪ ಟಾಪ್ ಅಪ್ ಮಾಡಿಸ್ಕೊಡಿ. MT ಬಿಡೋದು ಅಲ್ಲೂ ಮಾಡಿಸ್ಕೊಬೋದು. ಮೀಡಿಯಮ್ ಅಲ್ವಾ? ಕರೆಕ್ಟಾಗಿದೆ. ಲಾರ್ಜೇ ಅನ್ಸುತ್ತೆ ಇದು. ಬ್ರೋ, ನನ್ನ ಕೈ ನಿಮ್ಮ ಕೈ ಒಂದೇ ಅಲ್ಲ? ಈಸಿಲಿ ಕ್ರೇಜಿ. ಥ್ಯಾಂಕ್ ಯು ಸೋ ಮಚ್. ಹೆಂಗಿತ್ತು ರೈಡೆಲ್ಲ? ಸೂಪರ್ ಆಯಿತು ಬ್ರೋ. ಸುಬೋದ್ ಯಾಕೆ ಬರ್ತಿಲ್ಲ? ಅದೇ ಒಂದೇನೋ ಎಡಿಟಿಂಗ್ ಕೆಲಸ ಇದೆಯಂತ. ಹಾಂ. ಸೊ ಫುಲ್ ಡೇ ಆಕ್ಯುಪೈಡ್. ಹೌದಾ? ಓಕೆ, ಹಂಗಾರೆ ಹೊಡೋಣ. ಹೀಗೆ ಅಲ್ಲ, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೋಗ್ಬಿಡೋಣ. ಓಕೆ. ಸೊ ಇಲ್ಲಿಂದ ನಮ್ಮ ರಂಜನ್ ರೆಡ್ಡಿ ಅವರ CBR 650R ಆ್ಯಂಡ್ ನಮ್ಮ ಬೀಸ್ಟ್, ಹಾಗೆ ನಮ್ಮ ಸಿದ್ಧಾರ್ಥದ MT-15 ಇಲ್ಲಿಂದ ಹೊಡ್ತಾ ಇದ್ದೀವಿ. ಸೊ ಆನ್ ದ ವೇ ನಮ್ಮ ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ. ನಮ್ಮ ಅಂಕಿ ಎಲ್ಲರೂ, ಅಂಕಿ, ಗೋಲ್ಡನ್ ಥ್ರಾಟಲ್, ಇನ್ನು ಯಾರ್ಯಾರು ಬರ್ತಾರೆ ಅಲ್ಲಿ ಹೋಗಿ ನೋಡೋಣ. ನಮ್ಮ DV ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಬಾಬಾ, ತುಂಬ ದಿನ ಆದಮೇಲೆ ಈ ಥರ ರೈಡ್ ಮಾಡ್ತಾ ಇರೋದು. ಐ ಆಮ್ ಎಕ್ಸೈಟೆಡ್. ವೆದರು ಸಕ್ಕತ್ತಾಗಿದೆ. ಶುರು ಮಾಡೋಣ. ಎಸ್, ಲೆಟ್ಸ್ ಗೋ. ಅಬ್ಬಾ ಫುಲ್ಲು ಪಾಪ್ಸು. ಇಬ್ಬರು ತಮ್ಮಂದಿರ ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸ್ ಎಲ್ಲ ಬರ್ತಾ ಇದೆ. ಸೊ ನಮ್ಮ ಸಿದ್ಧಾರ್ಥದು ದ ಫೇಮಸ್ MT-15, ಅದರಲ್ಲಿ 2 ಬ್ರದರ್ಸ್ ಎಕ್ಸಾಸ್ಟ್ ಇದೆ. ನಂಗೆ ಆ್ಯಕ್ಚುಲಿ ಸಿಂಗಲ್ ಸಿಲಿಂಡರ್ ಗಾಡಿಗಳಲ್ಲಿ ಅದೊಂದೇ ಎಕ್ಸಾಸ್ಟ್ ಇಷ್ಟ ಆಗೋದು. ಬೇರೆ ಎಲ್ಲ ತುಂಬ ಲೌಡ್ ಅಂತ ಅನಿಸುತ್ತೆ, ಅಷ್ಟೊಂದು ತುಂಬ ನಾಯ್ಸಿ ಅಂತ ಅನಿಸುತ್ತೆ. ಇದೊಂದು ಸ್ವಲ್ಪ ಬೇಸಿಯಾಗಿ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ಇದ್ರ ಎಕ್ಸಾಸ್ಟ್ ಅಲ್ಲ, ನಾನು ಅದೇ ಹೇಳ್ತಿದ್ದೆ. ಅವ್ರ ಫ್ರೆಂಡು ಥೈಲ್ಯಾಂಡ್ಗೆ ಹೋಗಿದ್ರು, ಅಲ್ಲಿಂದ ತರಿಸಿದ್ದು. ಹಾಂ, ಡೀಸೆಂಟಾಗಿದೆ. ಹೌದು, ತುಂಬ ಲೌಡ್ ಇಲ್ಲ, ನಾಯ್ಸಿ ಇಲ್ಲ. ನಂದು ಮತ್ತು ರಂಜನ್ ಅವ್ರದ್ದು ತುಂಬ ಸ್ಮೂತಾಗಿ ಬರ್ತಾಯಿದೆ. ಯಾಕಂದರೆ ಇಬ್ಬರದ್ದು ಒಂದೇ ಎಕ್ಸಾಸ್ಟು, ಆ್ಯರೋ ಎಕ್ಸಾಸ್ಟು. DB ಕಿಲ್ಲರ್ ಹಾಕ್ಬಿಟ್ಟಿದ್ದೀವಿ. ಸಿಟಿ ಒಳಗಡೆ ಅಷ್ಟೊಂದು ಲೌಡ್ ಅಂತ ಅನ್ಸೋದೇ ಇಲ್ಲ. ಫುಲ್ಲು ಸಪ್ರೆಸ್ ಮಾಡಿಬಿಡುತ್ತೆ DB ಕಿಲ್ಲರು. ಯಾವಾಗ ಇರಲ್ಲ, ಯಾವಾಗ ಗಾಡಿ ಬರ್ತಿರಲ್ವ, ಈ ಗಾಡಿ ಯಾವಾಗ ಕೇಳಿದ್ರೆ ಇಲ್ಲ ಎಲ್ಲರೂ. ನಾವು ಕ್ಯಾಶ್ ಇಟ್ಕೊಳ್ಳಲ್ಲ ಅಕ್ಕ, 10 ರೂಪಾಯಿ ಇದೆ, ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀವಿ. ತಗೊಳ್ಳಿ, ಕೊಡಿ, ನೀವೇ ಕರೆಕ್ಟಾಗಿ ಕೊಡಬೇಕು. 10 ರೂಪಾಯಿ ಅವನು ಇದೆ. ಅಲ್ಲಿ ಕೇಳಿ ಅವನ ಹತ್ರ. ಬ್ರೋ, ಹಿಂಗೆ ಒಂದು ಸಾಂಗ್ ಹಾಕ್ಬಿಡ್ತೀರಿ, ನಿಮ್ಮದು ತಾಯಿ ಗುಣ ಅಂತಂದ್ಬಿಟ್ಟು. ಅದೇ ಓಡ್ತಾ ಇದೆ. ಎಷ್ಟೊಂದು ದಿನ ಆಗಿತ್ತು ಬ್ರೋ ಈ ಥರ ರೈಡ್ ಮಾಡಿ, ಬ್ರೇಕ್ಫಾಸ್ಟ್ ರೈಡು. ಹಾಂ, ನಾವು ಯಾವಾಗ ರೈಡ್ ಮಾಡಿದ್ದು ಅವತ್ತೇ ನೈಟ್ ಔಟ್ ಹೋಗಿದ್ದಷ್ಟೇ, ಅದಾದಮೇಲೆ ಹೋಗೇ ಇಲ್ಲ. ಟ್ರಾಫಿಕ್ ಕಡಿಮೆ ಇರುತ್ತೆ ಕ್ರಿಸ್ಮಸ್ ಅಲ್ವಾ? ಹಾಂ, ಹೌದು. ಆಯಿತು, ನ್ಯೂಟ್ರಲ್ ಬಿದ್ದಾಯಿತು.
ಮೊಟ್ಟೆ ಕಣೋ ಬಿದ್ದಿದ್ದಿದೆ, ಪಚಕ್ 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 ಅಂತ ಬಿದ್ದೋಗಿರೋದು. ಓಕೆ, ಸೊ STML ಹತ್ರ ಬಂದ್ವಿ. ಇಲ್ಲೇ ನಮ್ಮ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಾವ್ರೆ. ಬಾಬಾ ಇಲ್ಲೇ ನಮ್ಮ NRR ಗ್ಯಾಂಗ್ ಇದೆ, ನಮ್ಮ ಗೋಲ್ಡನ್ ಥ್ರಾಟಲ್ ಅವರ ಜೊತೆ. ಹಲೋ ಬ್ರೋ, ಹೇಗಿದ್ದೀರಾ? ಆರಾಮು ನೀವು? ಚೆನ್ನಾಗಿದ್ದೀನಿ ಬ್ರೋ. ನಿಮ್ಮ 1 ಲಕ್ಷ ಫಾಲೋವರ್ಸ್ಗೆ ಶುಭೋದಯಗಳು, ಸಾರಿ ಶುಭಾಶಯಗಳು. ಹಲೋ, ನಮಸ್ಕಾರ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ಸರ್, ಗುಡ್ ಮಾರ್ನಿಂಗ್. ಮ್ಯಾನ್, ಎಲ್ಲಿ ಇನ್ನೂ ಯಾರು ಬರಬೇಕು? ಅಷ್ಟೇ ಹೊಡೆದ. ಅಷ್ಟೇನಾ? ಬೇರೆ ಯಾರು ಬರ್ತಿಲ್ವಾ? ಬೇರೆ ವರುಣ್ ಬರ್ತಾವನೆ, ಬಟ್ ಅವ್ನು ನನ್ಗೆ ಗೊತ್ತಿರಂಗೆ ಅವ್ನು ಲೇಟು. ನಾನು ಸರಿ ಫೋನ್ ಹಾಕ್ತೀನಿ. ಅವ್ನು ಪಕ್ಕ 10 ನಿಮಿಷ ಅಂತಂದರೆ 1 ಅವರ್ ಮಾಡ್ತಾನೆ ಅವನು. 10 ನಿಮಿಷ ಅಂದರೆ 2 ಅವರು. ಯಾವ ಥರ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಿದ್ಯಾ ಅವರು, ನೋಡು. ಮಾಡ್ಬಿಟ್ಟಿದ್ದೀನಿ, ರೆಕಾರ್ಡಿಂಗ್ ಆಗ್ತೈತಾ? ಹಾಕ್ತೀನಿ. 5 ನಿಮಿಷ ಅಂದರೆ 1 ಅವರ್, 2 ನಿಮಿಷ ಅಂದರೆ ಹಾಫ್ ಅನ್ ಅವರ್. 10 ನಿಮಿಷ ಅಂದು ನೀವು ಅಟ್ಬಿಡಿ ಅಷ್ಟೇ. ಅಂಕೆ ಅಲ್ಲೇ ಬರ್ತಾನೆ ಡೈರೆಕ್ಟಾಗಿ. ಟ್ರಿಪಲ್ ಬರ್ತಿದಾರಾ? ಅಂದಿದ್ರು. ಎಲ್ಲೋದ್ರು? RTX ರಿವ್ಯೂಗೆ ಹೋದ್ರು. ಹೌದಾ? ಓಕೆ. ಸೊ ಇಲ್ಲಿಂದ ಹೊಡೋಣ, ಶೆಲ್ಗೆ ಹೋಗ್ಬಿಡೋಣ. ಮೈ ಗಾಡ್, ನೋಡಿ ಗೈಸ್, ಫಾಗ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಮುಂದೆ ರೋಡೇ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಸೊ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ನನಗಂತೂ ಗೊತ್ತಿಲ್ಲ, ಬಟ್ ಎದುರುಗಡೆ ನೋಡೋಕೆ ಮಾತ್ರ ಸಗದಾಗಿದೆ. ಫುಲ್ ಫಾಗ್ ಅಪ್ ಆಗ್ಬಿಟ್ಟಿದೆ ರೋಡು. ಇವನು ಯಾರಿಗೋರು ಹಿಂಗೆ ಹೋಗ್ತಾವ್ದೆ. ಜಸ್ಟ್ ಮಿಸ್ಸಲ್ಲಿ ಇಟ್ಟಿರ್ತಿದ್ದ ಅವನು. ಓ ಮೈ ಗಾಡ್, ಹೋಲಿ ಶಿಟ್. ನಮ್ಮ ಬೆಂಗಳೂರು ಮಡಿಕೇರಿ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಮಡಿಕೇರಿನಲ್ಲೂ ಇವಾಗ ಈ ಟೈಮಲ್ಲಿ ಇಷ್ಟೊಂದು ಫಾಗ್ ಇಲ್ಲ ಅಂತ ಅನ್ಸುತ್ತೆ. ಕ್ರೇಜಿ ಇದೆ, ರೋಡೇ ಕಾಣಿಸ್ತಾ ಇಲ್ಲ. ಯಾವ್ದು ಮುನ್ನಾರು, ಯಾವ ಕೇರಳ, ಯಾವ ಊಟಿ, ಯಾವ ಕೊಡೈಕೆನಲ್ಲು. ಕ್ರೇಜಿ. ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಅವರು. ಮುಂದೆ ಬಾ ಬನ್ನಿ. ಓಕೆ, ನಮ್ಮ ರಂಜನ್ ಅವರು ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ. ಹಂಗೆ ಸ್ವಲ್ಪ ನಿಲ್ಸ್ಕೊಳ್ಳೋಣ. ಬಾಬಾ, ಏನು ಗೊತ್ತಾ, ನನ್ನ ಗಾಡಿನಲ್ಲಿ ಸ್ವಲ್ಪ ದಿನದಿಂದ ಇಂಜಿನ್ದು ಸಿಗ್ನಲ್ ಬರ್ತಿತ್ತು, ಚೆಕ್ಲೈಟು. ಸರಿನಾ? ಇವಾಗ ಸರಿ ಹೋಯ್ತು. ನಂಗೆ ಇವಾಗ ಅರ್ಥ ಆಯ್ತು ಪ್ರಾಬ್ಲಮ್ ಏನು ಅಂತಂದ್ರೆ, ಇಷ್ಟು ದಿನ ಗಾಡಿ ಎತ್ತುತ್ತಾ ಇರಲಿಲ್ಲ, ಅದಕ್ಕೆ ಹೇಳ್ತಾ ಇತ್ತು ರೈಡ್ ಹೋಗು ಅಂತ ಅಂದ್ಬಿಟ್ಟು. ಸರ್ವಿಸ್ ಡ್ಯೂ ಇದೆಯಲ್ಲ, ಸರ್ವಿಸ್ ಒಂದು ಮಾಡಿಸ್ಬೇಕು. 6,000 ಕಿಲೋಮೀಟರ್ ಆಯ್ತಾ? ಆಯ್ತು. S1000 C/Triple RS ಕ್ರೇಜಿ. ಸರ್, ನಂಬರ್ ಪ್ಲೇಟಾ ಇದರಿಂದ ಕೊಟ್ಟಿಲ್ಲ ಇವಾಗ ರೀಸೆಂಟ್? ಇದೆ. ಇದೆ ನಂಬರ್ ಪ್ಲೇಟ್. ಸಿಗಲ್ಲ ಅದಕ್ಕೆ. HSRP ಇದು ಮಾಡಿಸ್ಬೇಕು, ಕಸ್ಟಮ್ ಮಾಡಿಸ್ಬೇಕು. ಪೊಲೀಸರು ಗೊತ್ತಾಯಿತು ಈ ಗಾಡಿಗಳಂದ್ರೆ ಎಕ್ಸಾಸ್ಟ್ ಇರಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಅವರು ಪಾಪ ಏನು ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ ಯಾರೋ ಅಂದ್ಬಿಟ್ಟು ಅವರು ಹಿಡಿಯಕ್ಕೆ ಬರ್ತಾರೆ. ಪಾಪ ಒಳ್ಳೆಯವರು ಅವರು, ನಮ್ಮಂಥ ಯಂಗ್ಸ್ಟರ್ಸ್ನ ಅರ್ಥ ಮಾಡಿಕೊಂಡು. ಏನು ಗೊತ್ತಾ, ಗಾಡಿನಲ್ಲಿ ಫಸ್ಟ್ ನೋಡೋದೇ ನಂಬರ್ ಪ್ಲೇಟು. ಹೌದು. ನಂಬರ್ ಪ್ಲೇಟ್ ಇಲ್ಲ ಅಂದರೆ ಆಮೇಲೆ ಬಂದು ಹತ್ರ ಬಂದಾಗ ಬೇರೆ ಎಲ್ಲ ಚೆಕ್ ಮಾಡ್ತಾರೆ. ಇಲ್ಲ, ನೀನು ಸ್ಟಿಕ್ಕರ್ ಹಾಕಿದ್ರೆ ಗಾಡಿ ಚೆನ್ನಾಗಿ ಕಾಣಿಸಲ್ಲ. ಇಲ್ಲ, ಅದು ಏನಾಯ್ತು ಅಂದರೆ ಇದು ಚೇಂಜ್ ಮಾಡಿಸೋದಲ್ಲ. ಹಾಂ, ಕರೆಕ್ಟ್ ಇತ್ತಲ್ವಾ ನಿಂದು? ಈ ವೈಸರ್ ಚೇಂಜ್ ಮಾಡಿಸೋದ್ಮೇಲೆ ಇದು ಡಬಲ್ ಬಬಲ್, ಇದು ಪಂಪಿ ಬರುತ್ತೆ. ಓಕೆ. ಇಲ್ಲಿ ಹಾಕಿದ್ರೆ ಇಲ್ಲಿವರೆಗೂ ಮೋಸ್ಟ್ಲಿ ನೀನು ಇದಕ್ಕೆ ಕ್ಲ್ಯಾಂಪು ಮಾಡ್ತೀನಿ. ಹೊಸದು HSRP ಇದು ಮಾಡಿಬಿಟ್ಟು ಇಲ್ಲೇ ಅಂಟಿಸ್ಬಿಡ್ತೀನಿ. HSRP ಅಂಟ್ಸೋಕ್ಕಾಗಲ್ವಲ್ಲ? ಆಗುತ್ತಾ? ಆಗಲ್ಲ ಅನ್ಕೋತೀನಿ. ಆಗಲ್ಲ, ಅಂಟ್ಸೋಕ್ಕಾಗಲ್ಲ. ನೋಡೋಣ, ಇಲ್ಲ ಕ್ಲ್ಯಾಂಪ್ ಮಾಡಿಸ್ಬೇಕು ಅಷ್ಟೇ, ಸ್ವಲ್ಪ ನೀಟಾಗಿ ಕ್ಲ್ಯಾಂಪ್ ಮಾಡಿಸ್ಬಿಟ್ಟು.
ವರ್ಷ ಆದ್ಮೇಲೆ ಅಂದರೆ ಈ ಗಾಡಿ Z900 ಅಲ್ಲಿ ಬಂದ್ಮೇಲೆ ಈ ವರ್ಷ ಎಲ್ಲೂ ರೈಡೇ ಮಾಡಿಲ್ಲ ಬ್ರೋ ಜಾಸ್ತಿ ನಾವು. ಮಾಡೋಲ್ಲ ಎಲ್ಲರೂ ಸೇಮ್ ಸೆಟ್ ಆಕ್ಷನ್ ಫೈವ್ ಸೇಮ್ ಅಲ್ಲ, ಆ್ಯಕ್ಷನ್ 5 ಇದು ವೈರ್ಲೆಸ್ ಹಾಂ. ಓಕೆ, ಆಫ್ಟರ್ ಅ ಶಾರ್ಟ್ ಬ್ರೇಕ್ ಇವಾಗ ಇಲ್ಲಿಂದ ಹೊಡೋಣ. ಆ್ಯಕ್ಚುಲಿ ಸನ್ರೈಸೇ ಆಗೋಯ್ತು, ಬಿಸಿಲು ಬಂದುಬಿಡ್ತು. ಅಬ್ಬಬ್ಬಬ್ಬ. ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಸ್ಟ್ರೈಟ್ ನಂದಿ ಉಪಚಾರದಿಂದ ಲೆಫ್ಟ್ ತೊಗೊಂಡು ನಮ್ಮ ಗೋಲ್ಡನ್ ಥ್ರಾಟಲ್ ಮತ್ತು ಅನ್ಬಾಕ್ಸ್ ಕರ್ನಾಟಕ ಇವರೆಲ್ಲದನ್ನು ಸೇರಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ರೆಸ್ಟೋರೆಂಟ್ ಅಂದರೆ ಹೋಟೆಲ್ ಕಮ್ ರೆಸ್ಟೋರೆಂಟ್, ರೆಸ್ಟೋ ಬಾರ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಎಲಿವೇಟ್ ಅಂತ ಅಂದ್ಬಿಟ್ಟು. ಅಲ್ಲೋದ್ಮೇಲೆ ತೋರಿಸ್ತೀನಿ. ಇಲ್ಲೇ ಇದೆ ನೋಡಿ, ಎಲಿವೇಟ್ ರೆಸ್ಟೋ ಬಾರ್. ಹಾಕ್ಬಿಡಿ. ಎಷ್ಟೊತ್ತಾಯ್ತು ಬಂದೆ ಕ್ಲೀನ್ ಮಾಡಿ ಸುಮಾರು ಹೊತ್ತಾಯ್ತು ಹಾಗಾದ್ರೆ. ಆಯ್ತು ಸರ್, ನನ್ನ ಕಸಿನ್ ಮೊದಲು ಗೊತ್ತಾಯ್ತು. ಎಲಿವೇಟ್ 1478 ರೆಸ್ಟೋ ಬಾರ್. ಸೊ 1478 ಅಂತ ಅಂದರೆ ನಂದಿ ಇಸ್ದು ಎಲಿವೇಶನ್ ಇರೋದು 1478 ಅಡಿ ಓಷನ್ ಲೆವೆಲ್ಲಿಂದ ನಂದಿ ಇಸ್ದು ಹೈಟು. ಸೊ ಅದಕ್ಕೋಸ್ಕರ ಇದು ಎಲಿವೇಟ್ 1478 ಅಂತ ಇಟ್ಟಿದ್ದಾರೆ. ಒಳ್ಳೆ ಥೀಮ್, ಚೆನ್ನಾಗಿದೆ, ಈ ಲೊಕೇಶನ್ ತಕ್ಕನಾಗಿದೆ. ಸೊ ಸದ್ಯಕ್ಕೆ ನಮ್ಮ ಬೈಕ್ಸ್ ಎಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು. ನಮ್ಮ ಗೋಲ್ಡನ್ ಥ್ರಾಟಲ್ ಏನೇನು ಕೊಡಿಸ್ತಾರೆ ನೋಡೋಣ. ನೈಟ್ ಹಾಂ, ಫೈರ್ ಕ್ಯಾಂಪ್ಗ. ಕ್ರೇಜಿ. ಸ್ಟೇ ಎಲ್ಲ ಇದೆ ಅಲ್ಲ ಇಲ್ಲಿ? ಸ್ಟೇ ಇದೆ, ಸ್ಟೇ ಹಿಂದೆ ಅಂದರೆ ಹಿಂದಿಂದ ಹೋಗೋದು. ಹಾಂ, ಇದರಿಂದ ಸ್ಟೇ ಇದೆ, ಅದು MRP. ಓಕೆ, ಇದು ರೆಸ್ಟೋರೆಂಟು. ಸೊ ಇಲ್ಲಿದೆ ನೋಡಿ ನಮ್ಮ ಅನ್ಬಾಕ್ಸ್ ಕರ್ನಾಟಕ ವಿಕ್ರಮ್ ಅವರು ಮತ್ತು ನಮ್ಮ ಹರ್ಷ ಅವರು. ಓಕೆ, ಫೈನಲಿ ನಮ್ಮ ಬ್ರೇಕ್ಫಾಸ್ಟ್ ಬಂದಿದೆ. ಮಟನ್ ಕಾಂಬೋ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ 2 ಮಟನ್ನು 2 ಚಿಕನ್ ಕಾಂಬೋ ಇದೆ. ಸೊ ಹಾಗೆ ನಮ್ಮ ಬಾನ್ಬೀಸ್ ಬೈಕರ್ ಜಾಯ್ನ್ ಆಗಿದ್ದಾರೆ. ಚಿಯರ್ಸ್. ನಮ್ದೆಲ್ಲ ಆಯಿತು, ಸೂಪ್ ಕುಡಿದ್ವಿ, ಸಖತ್ತಾಗಿತ್ತು ಸೂಪು. ಹಾಂ, ನೀನು ಲೇಟಾಗೆ ಹೊಡ್ತಿದ್ದೀಯಾ ಗೊತ್ತು. ಓಕೆ, ವಿ ಆರ್ ಟ್ರೈಯಿಂಗ್ ಇಡ್ಲಿ ವಿತ್ ಮಟನ್ ಚಾಪ್ಸ್, ನನ್ನ ಫೇವ್ರೆಟ್ ಕಾಂಬಿನೇಷನ್ನು. ವಿಕ್ರಮ್ ಇರ್ತಲ್ಲ, ವಿಕ್ರಮ್ ಮತ್ತು ಅನ್ಬಾಕ್ಸ್ ಹಂಗೆ ಹೇಳ್ಬೇಕು. ಅದ್ಭುತ. ಮಸಾಲೆ ಎಲ್ಲ ಯಥೇಚ್ಛವಾಗಿದೆ. ವಿಕ್ರಮ್ ಡೈಲಾಗ್ ಇದು ಸಗದಾಗಿದೆ. ಚಿಕನ್ ಚಾಪ್ಸ್ ಹೆಂಗಿದೆ ಬ್ರೋ? ಯಥೇಚ್ಛವಾಗಿದೆ ಅಂದರೆ ಸಫಿಷಿಯೆಂಟ್ ಆಗಿದೆ, ಜಾಸ್ತಿ ಇದೆ ಅಂತ. ಜಾಸ್ತಿ. ಓಕೆ, ಇದೆಲ್ಲ ಮುಗಿಸೋಣ ಇವಾಗ. ಇಲ್ಲಿ ನೋಡಿ ಬಂದ್ರು ಜಾನ್ ಅಬ್ರಾಮ್ ಎಂಟ್ರಿ. ಬ್ರೋ ಆಯ್ತಾ ಧೂಮ್ 5 ಶೂಟಿಂಗು? ಓಕೆ, ಸೊ ನಮ್ಮ ಬಾಯ್ಸ್ ಎಲ್ಲ ಇವಾಗ ಹೊಡ್ತಾ ಇದ್ದೀವಿ. ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಇಲ್ಲಿಂದ ಡಿಸ್ಪಸ್ ಆಗೋಣ. ಅಬ್ಬಬ್ಬಬ್ಬಬ್ಬಬ್ಬ. ಯೋ ಮ್ಯಾನ್, ಯೋ ಇಷ್ಕ. ಬಂತು ಫ್ಲೈ ಬೈ ಡಿವಿದು, ಕ್ರೇಜಿ. ಡಿವಿ ಪಸ್ತಾಟಿಗೆ ಕಡಕ್ಕಾಗಿದೆ ಅದು ಗಾಡಿ ಹಯಾಬುಸ. ಸುಮಾರು ದಿನ ಆದಮೇಲೆ ಈ ಥರ ಬಂದು ರೈಡ್ ಮಾಡ್ತಿರೋದಲ್ವ, ಒಳ್ಳೆ ಒಂಥರ ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್. ಈಗ ಒಂದು ಕಡೆ ರೈಡು, ಇನ್ನೊಂದು ಕಡೆ ನಮ್ಮ ಬಾಯ್ಸ್ನೆಲ್ಲ ಮೀಟ್ ಮಾಡಿದ್ದು, ಇನ್ನೊಂದು ಕಡೆ ಒಳ್ಳೆ ಮಟನ್ ಬಿರಿಯಾನಿ, ಸಕ್ಕದಾಗಿತ್ತು. ಸ್ಟಾಪ್ ಹಾಕೋದ ಹಂಗೆ ಮೂವ್ ಆಗೋಣಲ್ಲ? ಓಕೆ, ಸಿಗೋಣ ಮತ್ತೆ. ಓಕೆ, ಡಿ ವಿ ಅವರು ಪೆರಿಫೆರಲ್ ರಿಂಗ್ ರೋಡಲ್ಲಿ ಹಂಗೆ ಲೆಫ್ಟ್ ಹೋಗ್ತಾರೆ. ಅಂಕಿನ ಆ ಕಡೆನೇ ಹೋಗ್ಬೋದು. ಹಿಂಗೆ ಹೋಗ್ತೀಯಾ? ಸರಿ, ಬಾಯ್. ಹುಷಾರು.
ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ನಮ್ಮ ಮನೆ ಹತ್ರ ಬಂದ್ವಿ. ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ರೈಡ್. ಥ್ಯಾಂಕ್ಸ್ ಟು ನಮ್ಮ ಗೋಲ್ಡನ್ ಥ್ರಾಟಲ್ ಆ್ಯಂಡ್ ಅನ್ಬಾಕ್ಸ್ ಕರ್ನಾಟಕ ಫಾರ್ ಸ್ಪೆಷಲ್ ಬ್ರೇಕ್ಫಾಸ್ಟ್. ಸೊ ನೀವು ಏನಾದ್ರು ನಂದಿಲ್ಸ್ ಕಡೆ ಹೋದರೆ ಎಲಿವೇಟ್ ಕಡೆ ಹೋಗಿ ಮಿಸ್ ಮಾಡಬೇಡಿ, ಚೆಕ್ ಮಾಡಿ, ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟು ಇನ್ನೂ ಕ್ರೇಜಿ ರೈಡ್ಸ್ಗಳು ಮಾಡೋಣ. ಸದ್ಯಕ್ಕೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಸಿಯಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಏರಿಯಾಗೆ ಬರ್ತಿದ್ದಂಗೆ ಬಾಯ್ಸ್ದೆಲ್ಲ ಫುಲ್ ರಿಯಾಕ್ಷನ್.